ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸ್ಪರ್ಶಕ. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಕತ್ತೀವಿ. ಎಷ್ಟು ಗಂಟೆಗೆ ಟೈಮ್? ಈಗ 5 ಗಂಟೆ ಆಗೈತಿ. ಬೆಳಗ್ಗೆ 3 ಗಂಟೆಗೆ ಎದ್ದೇವಿ. ಸೊ ರೆಡಿ ಆಗಿರುತ್ತಲೆ ಅಂದ್ರ 5 ಗಂಟೆ ಆತ ಕರೆಕ್ಟ್. ನಡ್ರಿ ಈಗ ಬಿಡುನಂತ ಯಾವ ಊರಿಗೆ ಹೊಂಟಿವಿ, ಎಲ್ಲಿ ಹೊಂಟಿವಿ ಅಂತ ಹೇಳಿ ಹೇಳ್ತೀವಿ ನಿಮ್ಗ. ಚಲೋ ಇವತ್ತ ಏನೇನ್ ಆಕೈತಿ ನೋಡೋಣಂತ. ನಡ್ರಿಪ್ಪ, ಇವತ್ತಿನ ದಿವ್ಸನಾಗೆ ಏನೇನೆಲ್ಲ ಆಕೈತಿ ನಮ್ಮ ಶ್ವೇತಾ ಅವರು ನಾವು ಹಂಗ ನಮ್ಮ ಜೊತೆ ನಮ್ಮ ಪಪ್ಪ ಮಮ್ಮಿನೂ ಬರತ್ತಾರ, ನಮ್ಮ ಸಂಸ್ಕೃತಿನೂ ಬರತ್ತಾರ. ನಡ್ರಿ ಎಲ್ಲಿ ಹೋಕ್ಕೇವಿ, ಏನ್ ಮಾಡ್ತೇವಂತೆ ಫುಲ್ ಮಜಾ ಆಗೈತಿ ನೋಡೋಣಂತ. ನಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಟೈಮ್ ನೋಡ್ರಿ ಬರೋಬ್ಬರಿ 5:10 ಇಲ್ಲಿ ನಮ್ಮ ಅಣ್ಣಾರಿಗೆ ರೆಡಿ ಆಗ್ಯಾರ ನಮ್ಮನ್ನ ಬಿಟ್ಟು ಬರಕ ಬಸ್ ಸ್ಟ್ಯಾಂಡ್ ಮಠ. ಓ ಬನ್ನಿ ನಡ್ರಿ. ಸಂಸ್ಕೃತಿ ಎದ್ರಿ. ಚಲೋ 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 ಜಲ್ದಿ ಚಲೋ. ನಮ್ಮ ಸಂಸ್ಕೃತಿನ ಇಲ್ಲೇ ಬಿಟ್ಟು ಹೋಗೋಣ. ಸಂಸ್ಕೃತಿ ಬಾಯ್ ಬಾಯ್, ಟಾಟಾ. ಇವತ್ತು ನಮ್ಮ ಅನ್ನಾರ ಡ್ರೈವರ್ ಅನ್ನಾರನ್ನ ಕರ್ಕೊಂಡು ಹೊಂಟೇವ್. ನೀತಿಗನ್ನಾಗ ಎಫ್ಸಿ ಅವ್ರನ್ನ ರವಿವಾರ ಗೇಟ್ ಹಾಕ್ರಿ. ನಡ್ರಿ ಹೋಗಿ ಬರೋಣಂತ. ನಾಗ ಪೆಟ್ರೋಲ್ ಮುಗಿದಿತ್ತು ಅಂದ್ಕೂಡಲೇ ಕಾರ್ನಾಗ ಪೆಟ್ರೋಲ್ ಹಾಕ್ಸಕ್ ಬಂದೇವಿ. ಎಲ್ಲಪ್ಪ ಅಂತಂದ್ರೆ ರೂಪಾಯಿ ಥಿಯೇಟ್ರ್ ಬಾಜುಕ ಇಲ್ಲಿ ಯಾವಾಗಲೂ 24x7 ಚಾಲೂ ಇರ್ತೈತಿ ಇದನ್ನ ಪೆಟ್ರೋಲ್ ಪಂಪ್. ಸೊ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮನ್ನ ಮಾಡಿ ಆಯ್ತು ನಮ್ಮನ್ನ ಡ್ರಾಪ್ ಮಾಡ್ತಾರಂತ ನೋಡ್ರಿ. ಫಸ್ಟಿಗೆ ನಾವು ಇಡ್ಲಿ ತಿನ್ನೋದು ರಾಮದೇವ್ ಸರ್ಕಲ್ಗೆ ಬಂದ ಬಸ್ ಬರೋಕಿನ ಒಂದು 10 ನಿಮಿಷ ಐತಂತೆ. ಸೊ ಅಷ್ಟ್ರಾಗ ನಾಷ್ಟ ಮಾಡ್ಕೊಂಬಿಡೋಣಂತೆ. ನಾಷ್ಟ ಮಾಡ್ತೇವೆ, ಬರ್ರಿ ನಾಷ್ಟ ಮಾಡೋಣಂತೆ. ನೋಡ್ರಿ ಆಲ್ಮೋಸ್ಟ್ ಎಲ್ಲ ನಾಷ್ಟ ಮುಗ್ಯಾಕೆ ಬಂತು. ಈಗ ನಾವು ನಾಷ್ಟ ಮಾಡಿದ್ವಿ, ಈಗ ಚಹಾ ಕುಡಿಯೋಣಂತ. ನಮ್ಮ ಅಣ್ಣದ ಏನೂ ತಿನ್ಲಿಲ್ಲ, ಯಾಕಂದ್ರೆ ಅವ್ರು ಜಾಕ ಮಾಡೋಕ್ಕಿಂತ ಮೊದ್ಲು ಏನೂ ತೊಗೊಂಗಿಲ್ಲ ಅಂತ. ನಮ್ಮ ಸಂಸ್ಕೃತಿ ಏನು ತಿನ್ನತೈತಿ? ಹಾಂ, ಜಾಕ ಮಾಡೋಕ್ಕಿಂತ ಮೊದ್ಲು ಏನು ತೊಗೊಂಗಿಲ್ಲ ಅಂತ ಹಂಗ ನೀನ ಅವ್ರು ಜಾಕ ಮಾಡೋಕ್ಕಿಂತ ಮೊದ್ಲು ಏನೂ ತೊಗೊಂಗಿಲ್ಲ ಅಂತ. ಹೌದೇನ್ರಿ? ಹಾ, ನೀರು ತಂದೈತೆ ಬ್ಯಾಗ್ನಾಗ ಐತೆ, ಕುಡಿ. ಚಾ ಕುಡಿ, ಅಲ್ಲಿ ಹೋಗಿ ನೀರು ಕುಡಿ ಅಂತೆ. ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ ಆಂಜನೇಯ ಟ್ರಾವೆಲ್ಸ್ ಬಸ್ ಹತ್ತೇವಿ. ಈಗ ಇಲ್ಲಿ ಪಪ್ಪ ಮಮ್ಮಿ ಕೂತಾರ, ಮಲ್ಕೋಬೋದ ಆರಾಮ. ನಮ್ಮ ಡೆಸ್ಟಿನಿ ಬರೋ ಮಟ್ಟ. ಓ ಹಾ, ನಮ್ಮ ಶ್ವೇತಾ ಅವರು ಅಲ್ಲಿ ಮ್ಯಾಲೆ ಮಕ್ಕೊಂಡಾರ. ಅಲ್ಲೂ ಇದ್ರ ಕುಂದ್ರಬಹುದ. ಕೆಳಗೋ ಮಕ್ಕೋಬಹುದು. ನೋಡ್ಬೋದಂದ್ರ ಬೆಳಕತ್ತ. ನಮ್ಮ ಸ್ಪರ್ಶ ಅವರು ಕಿಟಕಿ ಒಳಗ್ ಕುಂತು ಇಲ್ಲೇ ಸೀನ್ ನೋಡತ್ತಾರ. ನಮ್ಮ ಸಂಸ್ಕೃತಿ ಅವರು ಮಲ್ಕೊಂಡಾರ. ಇವರು ಹೊರಗೆ ನಿಂತು ಮಾತಾಡತ್ತಾರ. ನೋಡ್ರಿ ಇಲ್ಲೇ ನಮ್ಮ ಶ್ವೇತಾ ಮತ್ತು ಸ್ಪರ್ಶ ಹೆಂಗೆ ಕಿಟಕಿ ಒಳಗಿಂದ ಇಲಿಕೆ ನೋಡಾಕತ್ತಾರ. ಆ್ಯಕ್ಚುಲಿ ಈ ಗಾಡಿನ ಫಿಲ್ ಮಾಡಕ್ಕೆ ನಿಂದ್ರಿಸೋರ್ ಇಲ್ಲೇ. ಶೋನು ಬಾಯ್, ನಾ ಇಲ್ಲೇ ಇರ್ತೇನೆ, ನೀವು ಬಾ. ಟಾಟಾ ಟಾಟಾ. ಅಲ್ಲ ಎಷ್ಟು ದೊಡ್ಡ ಸ್ಕ್ರೀನ್ ಅಂತ ನಂಗೆ ಮುಂದಿಂದ. ಸಂಸ್ಕೃತಿ ಏನ್ ಮಾಡತ್ತಿ? ಯಾಕೆ ಅಳಗಾಡತೈತಿ ಇದು ಗಾಡಿ ಅಂತಾಳಕಿ. ಅಮ್ಮನ ಹಿಂಗ್ ಸೇಫ್ ಅದೇ ನಿಂಗೆ ಸದ್ಯಕ್ಕ. ಇಲ್ಲಾಂದ್ರೆ ಅದು ಕೂತ್ರೆ ಬೆಳಕತ್ತೆ. ನಾನು ಈಗ ಲಗಾಟಿ ಹೊಡೆದ್ ನಂದಕ್ಕೆ ಇದು ಹಿಂಗ್ ಸ್ವಲ್ಪ ಅಳಗಾಡ್ತೈತ್ಲ, ಅದೊಂದ್ ಸ್ವಲ್ಪ ಅಳಗಾಡಿದ ಕೂಡ್ಲೆ ಜೋಲಿ ಹೊಡಿತಾಳ ಆಕಿ. ಬಸ್ ಒಂದ್ ಸ್ವಲ್ಪ ಜೋಲಿ ಹೊಡ್ಯಾತಿದ್ದ ಕೂಡ್ಲೆ ಗಪ್ಪ ಮುಕ್ಕೊಂಡ್ಬಿಡ್ತದ ಅಲ್ಲೇ ನೋಡ್ಕೋತ. ನನಗ್ ಸವಾಸನ ಬೇಡ ಅಂತ ಪಾಪ. ಸಂಸ್ಕೃತಿ ಹಾಯ್ ಹಾಯ್. ನೋಡ್ರಿ ಇಲ್ಲಿ ಮಗಳ ಅನ್ನತರ ಅಲ್ಲಿ ಕುಂತ ಅಪ್ಪ ಅನ್ನಕತ್ತ. ಮಗಳ ಏನ್ರಿ ಶ್ವೇತಾ ಅವ್ರ 10ಕ್ಕೆ ಬಂದ್ ಮುಟ್ಟಿದ್ರಿ? 10ಕ್ಕೆ ಬಂದ್ ಮುಟ್ಟಿದ್ವಿ. ಈಗ ನಾಷ್ಟ ಮಾಡತ್ತೆ. ಹೊಟ್ಟೆ ಎಷ್ಟು ಆತ? 10 ಗಂಟೆ ಆತ. 10:30 ಆತ. ನಾಷ್ಟ ಮಾಡಕತ್ತೆ. ಸೊ ಇಲ್ಲಿ ನಾ ಪುರಿ ತಗೊಂಡೇನಿ. ಇಲ್ಲಿ ನಮ್ ಸ್ಪರ್ಶ ಅವರು ಸೆಡ್ ದೋಸೆ ತಗೊಂಡಾರ. ಮಮ್ಮಿ ಮತ್ತ ಪಪ್ಪ ಇಡ್ಲಿ ವಡ ತಗೊಂಡಾರ. ನಮ್ ಸಂಸ್ಕೃತಿ ಏನ್ ಮಾಡತ್ತಾಳ? ಅಕ್ಕಿ ಇಡ್ಲಿ ತಿನ್ಸತ್ತೇನ್ ಸ್ವಲ್ಪ. ಪುಲಾವ್. ಓ ನಮ್ ಶ್ವೇತಾ ಅವ್ರದ್ದು ಪುಲಾವ್ ಐತಿ. ಬರ್ರಿಪ್ಪ ನಾಷ್ಟ ಮಾಡೋಣ ಅಂತ ಬಡ. ಸೊ ಆಲ್ ರೈಟ್ ನೋಡ್ರಿ, ನಾಷ್ಟ ಗಿಷ್ಟ ಅಂತ ಎಲ್ಲ ಮುಗೀತು. ಈಗ ನಾಷ್ಟ ಮಾಡ್ಕೊಂಡು ಬಂದೇವು ನಾವು ಹೊರಗೆ. ಈಗ ಮುಂದೆ ಅಲ್ಲೇ ಒಂದು ಆಫೀಸ್ಗೆ ಹೋಗೋದೈತಿ. ಅಲ್ಲಿ ಹೋಗಿ ಏನು ಮಾಡ್ತೇವೆ ಅನ್ನೋದನ್ನು ತೋರಿಸ್ತೀವಿ ನೋಡ್ರಿ.
ಸಂಸ್ಕೃತಿ ನೋಡ್ರಿ ಅವ್ರ ಅಜ್ಜನ್ ಕಿವಿ ಹೆಂಗ್ ಚೂರಾತ ನೋಡ್ರಿ ತೆಗಿತಾಳ ಪಾಪ ನಿಮ್ ಕಿವಿ ತುಂಬಾತಾಳ ನೋಡ್ಲಿಕ್ಕೆ ಏನೇನ್ರ ನಮ್ಮ ಬಗ್ಗೆ ಚಡಿ ಹೇಳತ್ತಾಳ ನಮ್ಮ ಅಪ್ಪನ ಮುಂದ ಅಜ್ಜ ನಮ್ಮಪ್ಪ ಬಡಿತಾನು ಅಜ್ಜ ನಮ್ಮವ್ವ ಬಡಿತಾಳು ಹೇಳತ್ತಾಳಕಿ ಕಿವಿ ತುಂಬಾತಾಳಕಿ. ಟೈಮ್ ನೋಡ್ರಿ ಬರೋಬ್ಬರಿ 2:30 ಆಗೈತಿ. ಈಗ ನಮ್ಗೆ ಊಟಕ್ಕೆ ಕರ್ಕೊಂಡು ಹೊಂಟಾರ ಇಲ್ಲಿಂದ. ಸೊ ಊಟಕ್ಕೆ ಎಲ್ಲಿ ಹೋಗ್ತೇವಪ್ಪ ಅಂತೇಳಿ ತೋರಿಸ್ತೇನೆ ನಿಮಗೆ. ಇವ್ರು ನೋಡ್ರಿ ಆಂಜನೇಯ ಟ್ರಾವೆಲ್ಸ್ದ ಓನರ್ ಅದಾರ ಇವ್ರ. ಸೊ ಇವ್ರ ಕಾರ್ನ ಕೊಟ್ಟು ಕಳ್ಸತ್ತಾರ ನಮಗೆ ಊಟ ಮಾಡ್ಕೊಂಡು ಬರೋಕೆ. ಈಗ ಹೋಗೋಣಂತ ಬರ್ರಿ. ನೋಡ್ರಿ ಊಟದ ಮೆನ್ಯೂ ಎಷ್ಟು ಮಸ್ತ್ ಐತಿ. ಚಪಾತಿ, 2 ಥರದ ಪಲ್ಯ, ಸಂಡಿಗೆ, ಚಟ್ನಿ, ಆಮೇಲೆ ಏನೇನೋ ಭಾಳ ಐತಿ, ಮೊಸರು. ಸೊ ಆಲ್ ರೈಟ್ ನೋಡ್ರಿ, ಲಿಂಗಾಯತ್ ಖಾನೆ ಒಳಗೆ ಊಟ ಮುಗಿಸ್ಕೊಂಡು ಈಗ ನಾವು ವಾಪಸ್ ಹೊಂಟೇವಿ. ಹೋಗೋಣಂತ ನೋಡ್ರಿ ಬಡ. ಸೊ ಆಲ್ ರೈಟ್ ನೋಡ್ರಿ, ನಾವು ಬಂದಿದ್ದ ಕೆಲಸ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಅಂಜನಾದ್ರಿ ಟ್ರಾವೆಲ್ಸ್ದ ಬಸ್ಸಿದ್ದ ವಿಡಿಯೋ ಮಾಡೋದಿತ್ತು. ಸೊ ವಿಡಿಯೋ ಮಾಡ್ಕೊಂಡೇವಿ. ಈಗ ನಮ್ಗೆ ಮಾಲಕರ ಮನೆಗೆ ಹೋಗೋದೈತಿ. ಅವ್ರ ಮನೆ ಹೆಂಗೈತಿ, ಅವ್ರ ಮನೆ ಕಡೆ ಒಂದು ದೊಡ್ಡದು ಆಂಜನೇಯ ಮೂರ್ತಿ ಐತಂತ. ಅದನ್ನೆಲ್ಲ ನನಗೂ ನೋಡ್ಬೇಕಂತ ಭಾಳ ಎಕ್ಸೈಟೆಡ್ ಅದೀನಿ. ನಿಮಗೂ ತೋರಿಸ್ತೇನೆ ನೋಡ್ರಿ. ಸೊ ಆಲ್ ರೈಟ್ ನೋಡ್ರಿ, ನಾವು ಮಾಲಕರ ಮನೆಗೆ ಬಂದ್ಬಿಟ್ಟೇವಿ. ಇಲ್ಲೇ ಫಸ್ಟಿಗೆ ಎಂಟ್ರೆನ್ಸ್ ಆದ ಕೂಡಲೇ ಹನುಮಂತನ ಮೂರ್ತಿ ಐತಿ. ಎಷ್ಟು ಚಂದ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಆಮೇಲೆ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ರಾಮಾಯಣ ಹೆಂಗೆ ಸ್ಟಾರ್ಟ್ ಆಯ್ತು. ಫಸ್ಟಿಗೆ ಸೀತಾದೇವಿನ ನಮ್ಮ ರಾವಣ ಅವನು ಏನು ಮಾಡ್ತಾನಪ್ಪ ಅಂತಂದ್ರೆ ಅಪಹರಣ ಮಾಡ್ತಾನೆ. ಸೊ ಆ ಸೀನನ್ನು ಇಲ್ಲೇ ರೀಕ್ರಿಯೇಟ್ ಮಾಡ್ಯಾರ. ಎಲ್ಲದ ರೀ ಗರುಡ ಪಕ್ಷಿ? ಓಕೆ ಕರೆಕ್ಟ್. ಸೊ ಇಲ್ಲಿ ಕೂತೈತೆ ನೋಡ್ರಿ ಗರುಡ ಪಕ್ಷಿ. ನೀವು ಹೋಗು ನೋಡ್ ಬಾ ಅಂತ ಲಕ್ಷ್ಮಣ್ ಹೋಗ್ತಾನ. ಆ ರೇಖೆ ಹೊಡೆದೋಗಿರ್ತಾನ. ಅಲ್ಲಿ ರೇಖೆ ಅದಾವ ನೋಡ್ರಿ, ಲಕ್ಷ್ಮಣ್ ರೇಖೆ. ಲಕ್ಷ್ಮಣ್ ರೇಖೆ ಇವ್ರ ಅವನ ನೋಡ್ರಿ ಅಲ್ಲಿ ರೈತರ ಸಲುವಾಗಿ ಎಷ್ಟು ಚಂದ ಸ್ಮಾರಕಗಳನ್ನ ಮಾಡ್ಯಾರ. ಅಲ್ಲೇ ನೋಡಿದ್ರೆ ಏನು ಒಂದು ಅಗ್ರಿ ವಿಸ್ಮಯ ಅನ್ಸುತ್ತೆ ನೋಡ್ರಿ. ನೋಡ್ರಿ ನೀವು ಸೀತಾಫಲ್ ನೋಡಿರ್ಬೇಕ, ರಾಮ್ ಫಲ್ ನೋಡಿರ್ಬೇಕ, ಹನುಮಾನ್ ಫಲ್ ಎಲ್ರಿ ನೋಡ್ಯಾರನ? ಇಲ್ಲ ಐತಿ ನೋಡ್ರಿ, ನಮ್ಮ ಜಂಬಗಿ ಒಳಗ ನಮ್ಮ ಮಾಲಕರ ಮನ್ಯಾಗ ಐತಿ. ಆಂಜನೇಯ ಟ್ರಾವೆಲ್ಸ್ ಅವರ ಓನರ್ ಮನಿ ಒಳಗ ಐತಿ. ಇದಕ್ಕೆ ಎಷ್ಟು ಮುಳ್ಳದ ನೋಡಿ ಸತ್ಮ ಚುಸ್ ಎಷ್ಟು ಭಾರಿ ಮಾಡ್ಯಾರ ಅವ್ರ ಮನೆ. ಅಲ್ಟಿಮೇಟ್ ಜಿಂಕಿ ಐತಿ ನೋಡ್ರಿ, ಅಲ್ಲಿ ಜಿಂಕಿ. ಹೌದು. ಕ್ಯಾಮ್ರಾ ಒಳಗೆ ನಾರ್ಮಲ್ ಆ್ಯಂಗಲ್ಲೇ ರೆಕಾರ್ಡ್ ಆಗೋಲ್ತ. ಅಷ್ಟು ದೊಡ್ಡದೈತ್ಲ ಮನಿ. ನಂಗೆ ವೈಡ್ ಆ್ಯಂಗಲ್ ಇಡಾಕ್ಬೇಕಾಗೈತಿ. ವೈಡ್ ಆ್ಯಂಗಲ್ನಾಗ ಇಟ್ಟರು ಮನಿ ಸಾಲ್ವಲ್ತು ನೋಡ್ದ. ಅಷ್ಟು ದೊಡ್ಡದೈತಿ ಮನಿ, ಅಲ್ಟಿಮೇಟ್ ಐತಿ. ಅಲ್ಲಿ ನೋಡ್ರಿ, ಅಲ್ಲಿ ದ್ವಾರಪಾಲಕರು ಅದಾರಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬೋಲೋ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ನೋಡಿದ್ರಿ ನಾವು ಏನೇನು ಮಾಡಿದ್ವಿ ಇವತ್ತಿನ ಡೇನಾಗ ಅಂತೇಳಿ. ಇನ್ನೂ ಮನೆ ಹೋಗಿ ಮುಟ್ಟಿಲ್ಲ. ಇದೇನು ಬ್ಲಾಗ್ ಎಂಡ್ ಆಗತ್ತೆ. ಬೆಳಗಾವಿ ಹೊಂಟೇವಿ. ಸಿದ್ದೇಶ್ವರ ಮನೆಗೆ ಹೋಗಿ ಬಂದ್ವಿ. ಮತ್ತು ಅವ್ರ ಈ ಗಾಡಿ ಮಾಲಕರ ಮನೆಗೆ ಹೋಗಿ ಬಂದ್ವಿ. ಹೌದಾ, ಮಸ್ತ್ ಇತ್ತ. ಇವತ್ತಿನ ಡೇ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ನೋಡ್ರಿ, ಈಗ ಮನೆ ಕಡೆ ಹೋಗೋಣಂತ. ಪಾಪ ಮಮ್ಮಿ ಅಲ್ಲಿ ಕೂತಾರ, ನಾವಿಲ್ಲಿ ಕೂತೇವಿ ನೋಡ್ರಿ. ಒಂದು ನನಗೆ ಹೆದರಿಕೆ. ಏನ್ ತರಕ್ ಹೋಗಿದ್ರಿ?
ಐನಾಪುರ್ ಬಂತಲ್ಲ, ಐನಾಪುರ್ ಪೇಡೆ ತೊಗೊಂಬನ್ನಿ, ಮಮ್ಮಿ ಹೇಳಿದ್ರೆ. ಐನಾಪುರ ಪೇಡೆ ಫೇಮಸ್ ಇರ್ತಾವು. ಮತ್ ಮನೆ ಹೋಗ್ಲಿ ಹುಡುಗರು ಕೇಳ್ತಾವ ಏನ್ ತಂದಿ ಅಜ್ಜಿ ಏನ್ ತಂದಿ ಅಜ್ಜ ಅಂತೇಳಿ. ಅದಕ್ಕೆ ಮತ್ತೆ ಅಜ್ಜ ಅಜ್ಜಿ ಕೂಡಿ ಈಗ ಐನಾಪುರ ಪೇಡೆ ತಗೊಂಡ್ರು. ಹೊಡ್ಕೊಂತ ಹೋಗಿ ಹೊಡ್ಕೊಂತ ತಗೊಂಬನ್ನಿ, ಅದಕ್ಕೆ ಸುಸ್ತಾಗೈತಿ. ಮುಕ್ಕೊಳದ ನೋಡ್ರಿ ಜಾಗನ ಇಲ್ಲ, ನಾವು ಆಕ್ಯುಪೈ ಮಾಡಿ ಫುಲ್ಲೆಲ್ಲ. ನೀವು ಲಗೇಜ್ ತುಂಬೇರೆ ಅದ್ರೊಳಗ ಎಲ್ಲಿ ಕುಂದಿರ್ತೀರಿ ಏನು. ಸೊ ನೋಡ್ರಿ ಬಸ್ ಅಂತೂ ಈಗ ಇಲ್ಲೇ ಶ್ರೀರಾಮ್ ಧಾಬಾಕ್ ಬಂದು ನಿಂತೈತಿ. ಈಗ ಇಲ್ಲೇ ನಾವೆಲ್ಲರೂ ಊಟ ಮಾಡಕ್ ಬಂದೇವಿ. ಅರ್ಧ ತಾಸು ಟೈಮ್ ಐತಂತ ಹೇಳ್ಯಾರ ಅವ್ರೆ. ಸೊ ಇಲ್ಲೇ ಪಟ ಪಟ ಆರ್ಡರ್ ಮಾಡಿವಿ. ಲಘು ಕೂಡ ಅಂತ ಏನೇನು ಆರ್ಡರ್ ಮಾಡ್ಯಾರಿ? ವೆಜ್ ಕೊಲ್ಲಾಪುರಿ, ಆಮೇಲೆ 2 ರೋಟಿ, ಆಮೇಲೆ ರೈಸ್. ರೋಟಿ ಅಂತ ಹೇಳಿ. ರೋಟಿ ಅಂದಪ್ಪ ಏನು ಹಂಗೆ ಹೋದ. ಓಪ ಅದು ನೀವೇನು ಹೇಳಿದ್ರಿ ತಿನ್ನಾಕ? ಮತ್ತು ಪಪ್ಪ ಮಮ್ಮಿಗೆ ಏನು ಹೇಳಿದ್ರಿ? ಫ್ರೈಡ್ ರೈಸ್. ಬರೀ ಫ್ರೈಡ್ ರೈಸ್ ತಿನ್ನೋದು ಇಬ್ರು, ಬೇರೆ ಏನು ಬೇಡ? ಎಷ್ಟು ಹೇಳಿ? 2 ಫ್ರೈಡ್ ರೈಸ್ ಹೇಳಿ. ಉಳಿದ್ರೆ ನಾವು ತಿಂತೇವೆ, ನಾವು ರೈಸ್ ಹೇಳಂಗಿಲ್ಲ. ಆಮೇಲೆ ನೋಡ್ರಿ ಇಲ್ಲೇ ಬಂತ ಬಟರ್ ರೋಟಿ, ಆಮೇಲೆ ದಾಲ್, ಆಮೇಲೆ ಇದೇನಿದೆ ಏನು ಕೊಲ್ಲಾಪುರಿ ಶ್ವೇತು? ವೆಜ್ ಕೊಲ್ಲಾಪುರಿ. ಸ್ವಲ್ಪ ಟೇಸ್ಟ್ ಮಾಡ. ಅಷ್ಟು ಪ್ರೀತಿಲಿ ಹೇಳತ್ತಾರ ತಿನ್ನನೆ. हम बोले तो नहीं खाते, आप बोल रहे इसलिए खा रहे हैं. देखो टेस्ट माड़ा. एक ही नहीं, आप भी टेस्ट करो. है बस अंकित आप भी टेस्ट करो. ಆಮೇಲೆ ಫೋಟೋ. ಥ್ಯಾಂಕ್ ಯು. ಸೊ ನೋಡ್ರಿ ಈಗ ಎಲ್ಲರೂ ನಾವು ಊಟ ಮಾಡತ್ತೀವಿ ಫಸ್ಟ್ ಕ್ಲಾಸ್ ರಾಮ್ ಧಾಬಾ ಒಳಗೆ ಬಂದ. ಸೊ ಈ ಸೈಡ್ ಬಂದ್ರೆ ಅಂದ್ರೆ ರಾಮ್ ಧಾಬಾಗೆ ಡೆಫಿನೆಟ್ಲಿ ಟ್ರೈ ಮಾಡಿರಿ, ಟೇಸ್ಟ್ ಮಸ್ತ್ ಇರ್ತೈತಿ. ನಾವು ಇಲ್ಲಿ ಒಂದ್ಸಲ ಬಂದಿದ್ದಲ್ಲ, ಇದು 2ನೇ ಸಲ ನಾವು ವಿಸಿಟ್ ಮಾಡತ್ತಿದ್ದೆ. ಥ್ಯಾಂಕ್ ಯು ಭಯ್ಯ. ಓಕೆ ಸೊ ನೋಡ್ರಿ ಅಣ್ಣಾರು ಬಂದ್ರಿ ಇಲ್ಲೇ ಬಸ್ ಇಳಿಕೊಡ್ದ. ಈಗ ಹೋಗೋಣಂತ ಮುಂದೆ. ಸರಿ ಅಮ್ಮನಿ, ನಂಗೊಂಚೂರು ಜಾಗ ಕೊಡು. ಹೋಗೋಣ ಹೋಗ್ನು ಏನಿಲ್ಲೇ ಇರೋಣ.